ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ನಟಿ, ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿ, 36 ವರ್ಷದ ಶರ್ಮಿಳಾ ಮಾಂಡ್ರೆ ಅವರಿಗೆ ಈಗ ಕೊನೆಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಅದರಲ್ಲೂ ಕೂಡ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದಂಥ ಶರ್ಮಿಳಾ ಯಾರನ್ನು ಮದುವೆ ಆಗ್ತಾರೆ ಅನ್ನುವಂಥ ಕುತೂಹಲ ಒಂದು ಕಡೆ ಮನೆ ಮಾಡಿತ್ತು. ಆದರೆ ಈಗ ಶರ್ಮಿಳಾ ಮಾಂಡ್ರೆ ಅವರು ಎಂಗೇಜ್ಮೆಂಟನ್ನು ಮಾಡ್ಕೊಳ್ಳೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಇದೇ ತಿಂಗಳು ಎಂಗೇಜ್ಮೆಂಟು, ಸದ್ಯದಲ್ಲೇ ಮದುವೆಯನ್ನು ಆಗೋದಕ್ಕೆ ರೆಡಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ತಮಿಳಿನ ಖ್ಯಾತ ನಿರ್ಮಾಪಕರ ಜೊತೆಗೆ ಕನ್ನಡದ ನಟಿಯ ಮದುವೆ ಆಗ್ತಾಯಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಯಾರು ಆ ನಿರ್ಮಾಪಕ? ಶರ್ಮಿಳಾ ಮಾಂಡ್ರೆ ಮತ್ತು ನಿರ್ಮಾಪಕರ ನಡುವೆ ಇರುವಂಥ ಏಜ್ ಗ್ಯಾಪ್ ಎಷ್ಟು? ಯಾಕೆ ತಮಿಳಿನ ನಿರ್ಮಾಪಕರನ್ನು ಶರ್ಮಿಳಾ ಮದುವೆ ಆಗ್ತಿದ್ದಾರೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವಂಥ ನಟಿ ಅಂತ ಹೇಳಿದ್ರೆ ಅದು ಶರ್ಮಿಳಾ ಮಾಂಡ್ರೆ. ಕೃಷ್ಣ ಇರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ಕೃಷ್ಣ ಇರ್ಬೋದು, ಮಮತಾಜ್ ಇರ್ಬೋದು, ಹಾಗೆಯೇ ಕರಿಚಿರತೆ ಇರ್ಬೋದು, ಸಜನಿ ಇರ್ಬೋದು, ಪೌಡರ್ ಅನ್ನುವಂಥ ಸಿನಿಮಾ ಇರ್ಬೋದು, ನವಗ್ರಹ ಇರ್ಬೋದು, ಜೊತೆಗೆ ಡೆವಿಲ್ ಸಿನಿಮಾದಲ್ಲಿ, ಗಾಳಿಪಟ 2 ಸಿನಿಮಾದಲ್ಲೂ ಕೂಡ ನಟಿಸಿದಂತಹ ನಟಿ ಶರ್ಮಿಳಾ ಮಾಂಡ್ರೆ. ಗಾಳಿಪಟ ಭಾಗ 1ರಲ್ಲೂ ಕೂಡ ನಟಿಸಿದರು, ಭಾಗ 2ರಲ್ಲೂ ಕೂಡ ನಟಿಸಿದರು. ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ನಟಿಸುವಂತಹ ಈ ಶರ್ಮಿಳಾ ಮಾಂಡ್ರೆಗೆ ಒಂದು ಅಭಿಮಾನಿ ಸಮೂಹವೇ ಇದೆ. ತುಂಬ ಸುಂದರ ಮತ್ತು ಸ್ಫುರದ್ರೂಪ ನಟಿನೂ ಕೂಡ ಹೌದು, ಮತ್ತು ತನಗೆ ಕೊಟ್ಟಂಥ ಪಾತ್ರಕ್ಕೆ ಜೀವ ತುಂಬೋದ್ರಲ್ಲಿ ನಂಬರ್ 1 ಕೂಡ ಹೌದು. ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ, ತಮಿಳು ತೆಲುಗಿನಲ್ಲೂ ಕೂಡ ನಟಿಸಿರುವಂತಹ ನಟಿ ಹೌದು. ಒಂದು ಲೆಕ್ಕದಲ್ಲಿ ಬಹುಭಾಷಾ ನಟಿ ಅಂತಲೇ ಕರೆಸ್ಕೊಂಡವರು. ಅದರಲ್ಲೂ ಕೂಡ ನವಗ್ರಹ ಸಿನಿಮಾದಲ್ಲಿ ಈಕೆಯ ಪಾತ್ರ ತುಂಬ ಹೈಲೈಟ್ ಆಗಿತ್ತು. ನಂತರ ಈಕೆಗೆ ಅವಕಾಶಗಳು ಹೆಚ್ಚಾಗಿ ಬರೋದಕ್ಕೆ ಶುರುವಾಯಿತು ಅನ್ನುವಂಥದ್ದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. 36 ವರ್ಷದ ಶರ್ಮಿಳಾ ಮಾಂಡ್ರೆ ಅವರು ಈಗ ಕೊನೆಗೂ ಕೂಡ ಮದುವೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಟಿ ಆಗಿದ್ದರೂ ಕೂಡ, ನಿರ್ಮಾಪಕಿ ಆಗಿದ್ದರೂ ಕೂಡ ಶರ್ಮಿಳಾ ಮಾಂಡ್ರೆ ಅವರು ತಮಿಳಿನ ನಿರ್ಮಾಪಕರ ಜೊತೆಗೆ ಮದುವೆಯನ್ನು ಆಗ್ತಿದ್ದಾರೆ. ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇನ್ನು ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಶರ್ಮಿಳಾ ಮಾಂಡ್ರೆ ತಮಿಳುನಾಡಿನ ಸೊಸೆ ಆಗೋದಕ್ಕೆ ನಿರ್ಧಾರ ಮಾಡಿದ್ದು ಯಾಕೆ? ತಮಿಳುನಾಡಿನ ನಿರ್ಮಾಪಕರ ಪ್ರೀತಿಯಲ್ಲಿ ಬಿದ್ದಿದ್ದು ಹೇಗೆ ಅನ್ನೋದು ಈಗಿರುವಂಥ ಕುತೂಹಲ. ಅದನ್ನು ನೋಡ್ತಾ ಹೋಗೋಣ ಬನ್ನಿ. ಶರ್ಮಿಳಾ ಮಾಂಡ್ರೆ ಅವರ ಎಂಗೇಜ್ಮೆಂಟು ತಮಿಳು ಚಿತ್ರರಂಗದ ಖ್ಯಾತ ನಿರ್ಮಾಪಕ ಸುಧನ್ ಸುಂದರಂ ಅವರ ಜೊತೆಗೆ ನಿಶ್ಚಯವಾಗಿದೆ. ಇದೇ ತಿಂಗಳು ಅಂದರೆ ಜೂನ್ 25ಕ್ಕೆ ಕುಟುಂಬ ಸದಸ್ಯರು ಮತ್ತು ಆಪ್ತರ ಸಮ್ಮುಖದಲ್ಲಿ ಸುಧನ್ ಸುಂದರಂ ಅವರ ಜೊತೆಗೆ ಶರ್ಮಿಳಾ ಮಾಂಡ್ರೆ ಅವರ ಎಂಗೇಜ್ಮೆಂಟ್ ಸಮಾರಂಭ ನಡೆಯಲಿದೆ. ಇದೇ ವರ್ಷದಲ್ಲಿ ಸುಧನ್ ಸುಂದರಂ ಮತ್ತು ಶರ್ಮಿಳಾ ಮಾಂಡ್ರೆ ಅವರು ವೈವಾಹಿಕ ಜೀವನಕ್ಕೂ ಕೂಡ ಕಾಲಿಡಲಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಇನ್ನು ಸುಧನ್ ಸುಂದರಂ ಅನ್ನುವಂತಹ ಹೆಸರೇ ವಿಶೇಷವಾಗಿದೆ. ಯಾರು ಇವರು ಅಂತೇಳಿ ಕೇಳಿದ್ರೆ, ತಮಿಳು ಚಿತ್ರರಂಗದ ಹೆಸರಾಂತ ನಿರ್ಮಾಪಕ ಈ ಸುಂದರಂ ಪ್ಯಾಷನ್ ಸ್ಟುಡಿಯೋಸ್ ಅನ್ನುವಂಥ ನಿರ್ಮಾಣ ಸಂಸ್ಥೆಯ ಸಂಸ್ಥಾಪಕರು ಕೂಡ ಹೌದು. ಸಿನಿಮಾ ನಿರ್ಮಾಣ ಮತ್ತು ವಿತರಣಾ ಕ್ಷೇತ್ರದಲ್ಲಿ ಸುಧನ್ ಸುಂದರಂ ಸಕ್ರಿಯರಾಗಿದ್ದಾರೆ. ಹಲವು ಯಶಸ್ವಿ ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ. ವಿಜಯ್ ಸೇತುಪತಿ ಅಭಿನಯದ ಬ್ಲಾಕ್ ಬಾಸ್ಟರ್ ಚಿತ್ರ ಮಹಾರಾಜ ನಿರ್ಮಾಣ ಮಾಡಿದ್ದು ಕೂಡ ಇದೇ ಸುಧನ್ ಸುಂದರಂ. ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ಮೆಚ್ಚುಗೆಯನ್ನು ಪಡೆದಂತಹ ಕಾಕ್ ಕಿಳವಿ ಅನ್ನುವಂತಹ ಸಿನಿಮಾ, ತಾಕ್ ತಿಳವಿ ಅನ್ನುವಂಥ ಸಿನಿಮಾ, ಇದರ ಸಹ ನಿರ್ಮಾಪಕರು ಕೂಡ ಇವರೇ. ಇದಲ್ಲದೆ ಬೆನ್ಸ್, ಇರೈವನ್ ಸೇರಿದಂತೆ ಹಲವು ತಮಿಳು ಚಿತ್ರಗಳನ್ನು ಸುಧನ್ ಸುಂದರಂ ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಸುಧನ್ ಸುಂದರಂಗೂ ಮತ್ತು ಶರ್ಮಿಳಗೂ ಹೇಗೆ ಪರಿಚಯ, ಹೇಗೆ ಲಿಂಕ್ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. 2007ರಲ್ಲಿ ಬಿಡುಗಡೆಯಾದಂಥ ಸಜಿನಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದಂಥ ಶರ್ಮಿಳಾ ಮಾಂಡ್ರೆ ಕನ್ನಡದ ಜೊತೆಗೆ ತಮಿಳು ಹಾಗೂ ತೆಲುಗು ಚಿತ್ರರಂಗದಲ್ಲಿಯೂ ಕೂಡ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಸ್ತುತ ತಮಿಳಿನ ಅದೃಷ್ಟಶಾಲಿ ಮತ್ತು ಕನ್ನಡದ ದಸರಾ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ನಟಿಯಾಗಿ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿಯೂ ಕೂಡ ಯಶಸ್ಸನ್ನು ಕಂಡಿರುವಂಥ ಶರ್ಮಿಳಾ ತಮಿಳಿನಲ್ಲಿ 4 ಚಿತ್ರವನ್ನು ನಿರ್ಮಿಸಿದ್ದಾರೆ. ಹೀಗಾಗಿಯೇ ಇವರ ಕನೆಕ್ಷನಲ್ಲಿ ಬೆಳೆದಿರುವಂಥದ್ದು. ಅಲ್ಲಿ ಸುಧನ್ ಸುಂದರಂ ಅವರು ಕೂಡ ತಮಿಳಿನ ನಿರ್ಮಾಪಕರಾಗಿ ಗುರುತಿಸ್ಕೊಂಡಿರೋರು. ಇಲ್ಲಿ ಶರ್ಮಿಳಾ ಕೂಡ ತಮಿಳಿನಲ್ಲಿ ನಿರ್ಮಾಪಕರಾಗಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಶರ್ಮಿಳಾ ಅವರು ಸುಧನ್ ಸುಂದರಂ ಅವರನ್ನು ಮದುವೆ ಆಗ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟಿದ್ದು ಕೂಡ ಇದೇ ಈ ನಿರ್ಮಾಣ ಕ್ಷೇತ್ರದಿಂದ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ವಿಚಾರ.
ಇನ್ನು ಈ ಜೋಡಿ ಏನಿದೆ, ಯಾರು ಸುಧಾನ್ ಸುಂದರಂ ಮತ್ತು ಶರ್ಮಿಳಾ ಮಾಂಡ್ರೆ ಅವರ ಜೋಡಿ ಒಂದು ರೀತಿಯಲ್ಲಿ ಈ ಸಿನಿಮಾ ರಂಗದ ಮೋಡಿಯ ಜೋಡಿ ಅಂತಲೂ ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಶರ್ಮಿಳಾ ಮಾಂಡ್ರೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲಿ ಸಕ್ರಿಯರಾಗಿರೋದ್ರಿಂದ, ಕನ್ನಡದ ದಸರಾ ಚಿತ್ರದ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿರೋದ್ರಿಂದ, ತಮಿಳಿನ ಕಾದಲ್ ಕೊಂಜಂ ತೂಕಲ ಚಿತ್ರವನ್ನೂ ಕೂಡ ನಿರ್ಮಿಸಿರೋದ್ರಿಂದ ಸಹಜವಾಗಿ ನಟಿ ಮತ್ತು ನಿರ್ಮಾಪಕಿಯಾಗಿ ಎರಡು ಜವಾಬ್ದಾರಿಯನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಶರ್ಮಿಳಾ. ಇದೀಗ ತಮ್ಮ ಬದುಕಿನಲ್ಲೂ ಕೂಡ ಒಂದು ದಿಟ್ಟ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ನಿರ್ಮಾಣ ಕ್ಷೇತ್ರದಲ್ಲೇ ಈ ಸುಧಾನ್ ಸುಂದರಂ ಕೂಡ ಹೆಸರನ್ನು ಮಾಡಿರೋದ್ರಿಂದ ಅದೇ ಕ್ಷೇತ್ರದ ಈ ನಿರ್ಮಾಪಕರನ್ನು ಶರ್ಮಿಳಾ ಮದುವೆ ಆಗ್ತಿದ್ದಾರೆ. ಇವರಿಬ್ಬರ ನಡುವೆ ತಮಿಳಿನಲ್ಲೇ ಅಥವಾ ತಮಿಳು ಚಿತ್ರರಂಗದಲ್ಲೇ ಪ್ರೀತಿ ಶುರುವಾಗಿದ್ದು, ಇಬ್ಬರು ಕೂಡ ಒಟ್ಟಿಗೆ ಕೆಲವೊಂದು ಸಿನಿಮಾಗಳಿಗಾಗಿ ಕೆಲಸ ಮಾಡುವಂತಹ ಅವಕಾಶ ಬಂದಂಥ ಕಾರಣದಿಂದ ಆವಾಗ ಇವರಿಬ್ಬರ ನಡುವೆ ಸ್ನೇಹ ಚಿಗುರೊಡೆಯುತ್ತೆ. ನಂತರ ಸ್ನೇಹ ಸ್ವಲ್ಪ ಗಟ್ಟಿಯಾಗಿ ಪ್ರೀತಿಯಾಗಿ ಬದಲಾಗ್ತದೆ. ನಂತರ ಮದುವೆವರೆಗೂ ಕೂಡ ಬಂದು ನಿಂತಿದೆ. ಈಗ ಇದರ ಮೊದಲ ಭಾಗವಾಗಿ ಎಂಗೇಜ್ಮೆಂಟ್ ನಡೀತಾ ಇದೆ. ಇದಾದ ಬಳಿಕ ಇದೇ ವರ್ಷದಲ್ಲಿ ಮದುವೆಯನ್ನು ಕೂಡ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಒಂದು. ಇನ್ನು ಎರಡನೇದು ಏನು ಅಂತ ಹೇಳಿದ್ರೆ, ಇವರಿಬ್ಬರ ನಡುವೆ ಇರುವಂಥ ಏಜ್ ಗ್ಯಾಪ್, ಯಾರು ಸುಧಾನ್ ಮತ್ತು ಶರ್ಮಿಳಾ ನಡುವೆ ಇರುವಂಥ ಏಜ್ ಗ್ಯಾಪ್ ಬಗ್ಗೆ ನೋಡೋದಾದರೆ, ಇನ್ನು ಇಬ್ಬರು ಕೂಡ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಮತ್ತು ವಿಶೇಷವಾದಂಥ ಪ್ಯಾಷನನ್ನು ಹೊಂದಿರೋದ್ರಿಂದ ಒಬ್ಬರಿಗೆ ಒಬ್ಬರನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಸುಲಭ ಆಯಿತು. ವಯಸ್ಸಿನ ಅಂತರ ಇವರ ಪ್ರೀತಿಗೆ ಯಾವತ್ತೂ ಕೂಡ ಅಡ್ಡಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಇವರಿಬ್ಬರ ನಡುವೆ ಇರುವಂಥದ್ದು 10 ವರ್ಷಗಳ ಅಂತರ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್. ಯಾಕಂತ ಹೇಳಿದ್ರೆ ಶರ್ಮಿಳಾ ಮಾಂಡ್ರೆ ಅವರಿಗೆ 37 ವರ್ಷ, ಈಗ ಇನ್ನು ಸುಧಾನ್ ಸುಂದರಂ ಅವ್ರಿಗೆ 47-48 ವರ್ಷ, ಸುಮಾರೊಂದು 10 ವರ್ಷ, 9ರಿಂದ 10 ವರ್ಷಗಳ ಏಜ್ ಗ್ಯಾಪ್ ಇವರಿಬ್ಬರ ನಡುವೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸೊ ದಟ್ಟು ಈ ಏಜ್ ಗ್ಯಾಪು ಇವರ ಈ ದಾಂಪತ್ಯಕ್ಕೆ ಏನೂ ಕೂಡ ಸಮಸ್ಯೆ ಆಗದಿರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಇವರು ಮದುವೆ ಆದ ಬಳಿಕನೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮ ಈ ನಿರ್ಮಾಣ ಕ್ಷೇತ್ರದ ಕೆಲಸಗಳೇನಿದ್ದಾವೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಇವರ ಮದುವೆ ವಿಚಾರಕ್ಕೆ ಬಂದರೆ ಯಾವುದೇ ಅಬ್ಬರ ಗದ್ದಲವಿಲ್ಲದೆ ತೀರಾ ಆಪ್ತರು ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಕಲ್ಯಾಣ ನೆರವೇರಲಿದೆ ಅನ್ನೋದು ಕೂಡ ಈಗ ಗೊತ್ತಾಗ್ತಿದೆ. ಅಂದರೆ ಭಾರಿ ಅದ್ಧೂರಿತನಾಗಿರದೆ ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಮದುವೆಯನ್ನು ಮಾಡಿಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇದರ ಮೊದಲ ಭಾಗವಾಗಿ ಎಂಗೇಜ್ಮೆಂಟ್ಗೆ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. 25ನೇ ತಾರೀಕು, ಇದೇ 25ಕ್ಕೆ ಎಂಗೇಜ್ಮೆಂಟ್ ನಡೆಯುತ್ತೆ. ನಂತರ ಮದುವೆ ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಸಹಜವಾಗಿ ಇವರಿಬ್ಬರ ಈ ಪ್ರೀತಿ ವಿಚಾರವನ್ನು ಕೇಳಿ ಕೆಲವರು ಖುಷಿಪಟ್ಟಿದ್ದಾರೆ, ಕೆಲವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ, ಕೆಲವರು ತಮಾಷೆಯನ್ನು ಮಾಡಿದ್ದಾರೆ. ಇನ್ನು ನಿರ್ದೇಶಕರಾಗಿರುವಂಥ ಲೂಸಿಯಾ ಪವನ್ ಇವರ ಈ ಮದುವೆ ವಿಚಾರವಾಗಿ ತಮಾಷೆಯ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದಾರೆ. ಈ ಪವನ್ ಮತ್ತು ಶರ್ಮಿಳಾ ಒಟ್ಟಿಗೆ ನಟಿಸಿದ್ರು ಕೂಡ ಗಳಿಪಟ ಸಿನಿಮಾದಲ್ಲಿ. ಹಾಗಾಗಿ ಅದೇ ವಿಚಾರವನ್ನು ಇಟ್ಕೊಂಡು ಸುಮ್ಮನೆ ತಮಾಷೆಗೊಂದು ಪೋಸ್ಟನ್ನು ಕೂಡ ಈಗ ಶೇರ್ ಮಾಡಿದ್ದಾರೆ. ಬಟ್ ಎಲ್ಲರೂ ಕೂಡ ಈ ಮದುವೆ ವಿಚಾರವನ್ನು ಕೇಳಿದ ಬಳಿಕ 100 ಕಾಲ ಸುಖವಾಗಿ ಬಾಳಲಿ, ಚೆನ್ನಾಗಿರಲಿ ಅನ್ನುವಂಥ ಹಾರೈಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು? ಈ ಜೋಡಿಗೆ ನಿಮ್ಮ ಹಾರೈಕೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ, ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.